ರಾಜ್ಯ ಸರ್ಕಾರದಿಂದ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಕಳೆದ 22ನೇ ತಾರೀಕಿನಿಂದ ನಡೆಯುತ್ತಿದೆ. ಸಮೀಕ್ಷೆಯಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಕಲಬುರಗಿ ಜಿಲ್ಲೆ ವಿಶ್ವಕರ್ಮ ಕುಲಬಾಂಧವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಹಾಗೂ ಉಪಜಾತಿ ಕಾಲಂನಲ್ಲಿ ನಿಮ್ಮ ಕುಲಕಸುಬುಗಳಾದ ಬಡಿಗ, ಅಕ್ಕಸಾಲಿಗ ಸೇರಿದಂತೆ ಇತ್ಯಾದಿಗಳನ್ನು ಭರಿಸುವಂತೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಮುಖಂಡರು ಮನವಿ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡ ಅಶೋಕ್ ಪದ್ದಾರ್ ಹಾಗೂ ಸಮಾಜದ ಗುರುಗಳಾದ ದೊಡ್ಡೇಂದ್ರ ಮಹಾಸ್ವಾಮಿಗಳು, ಕಳೆದ ಸೋಮವಾರದಿಂದ ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ಸಮೀಕ್ಷೆ ಶುರುವಾಗಿದ್ದು, ನಮ್ಮವರೇ ಆದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಕುಲಬಾಂಧವರಿಗೆ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡುತ್ತಿದ್ದಾರೆ. ಜಿಲ್ಲೆಯ ವಿಶ್ವಕರ್ಮ ಕುಲಬಾಂಧವರು ಅದಕ್ಕೆ ಕಿವಿಗೊಡದೆ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಜಾತಿ ಕಾಲ 9ರಲ್ಲಿ ಜಾತಿ ವಿಶ್ವಕರ್ಮ ಕೋಡ್ ಸಂಖ್ಯೆ A1538 ಧರ್ಮ ಹಿಂದೂ, ರಾಷ್ಟ್ರೀಯತೆ ಭಾರತೀಯ ಎಂದು ಬರೆಸಬೇಕು ಮತ್ತು ಉಪಜಾತಿ ಕಾಲಂನಲ್ಲಿ ನಮ್ಮ ಕುಲಕಸುಗಳಾದ ಬಡಿಗ, ಅಕ್ಕಸಾಲಿಗ, ಕಮ್ಮಾರ, ಕಂಚಗಾರ, ಶಿಲ್ಪಿ, ಆಚಾರಿ ಇತ್ಯಾದಿಗಳನ್ನು ಬರೆಸಬೇಕೆಂದು ತಿಳಿಸಿದ್ದಾರೆ. ಪರಬ್ರಹ್ಮಣ್ಯ ನಮಃ. ಇವತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರಿನ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕುರಿತಾಗಿ ಆಗ್ತಾ ಇರುವಂತಹ ಜನಗಣತಿಯ ಜನಜಾಗೃತಿಯ ಕುರಿತಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ 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 ದೊಡ್ಡೇಂದ್ರ ಮಹಾಸ್ವಾಮೀಜಿಗಳು, ವಿಶ್ವಕರ್ಮ ಏಕದಂಡಿ ಮಠ ಸೊಲಪೇಟ್ ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಮಠಾಧೀಶರು ಮತ್ತು ಸ್ವಾಮೀಜಿಗಳ ಸಂಘಟನಾ ವೇದಿಕೆಯ ರಾಜ್ಯಾಧ್ಯಕ್ಷರಬಹುದು ಸನ್ನಿವೇಶದಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಮತ್ತು ಪತ್ರಿಕಾರಂಗ ಈ ಮುಖ್ಯವಾದ ಸಂವಿಧಾನದ ಸ್ತಂಭಗಳಲ್ಲಿ ಪ್ರಮುಖವಾದಂಥ ಸ್ತಂಭ ಈ ಮಾಧ್ಯಮ ಸ್ತಂಭ. ಈ ಕ್ಯಾಮ್ರಾವನ್ನು ಹರಿತವಾದ ಲೆಕ್ಕಣಿಕೆಯಿಂದ ಸಮಾಜದ ಸಣ್ಣ ಸಣ್ಣ ಸಮಾಜಗಳ ಕುಂದುಕೊರತೆಗಳನ್ನು, ಸಮಾಜದ ಕೂಗನ್ನು ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ ಮುಟ್ಟುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರವನ್ನು ಕೋರುತ್ತಾ, ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಈ ವಿಶೇಷವಾದಂಥ ಅಭಿಯಾನವನ್ನು ಕೈಗೊಂಡಿದ್ದೇವೆ. ಮೊನ್ನೆಯಿಂದ ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಈ ಸಮೀಕ್ಷೆಯ ಅಂಗವಾಗಿ ಹಿಂದುಳಿದ ವರ್ಗದ ಜನರ ಜನಗಣತಿ ನಡೀತಾ ಇದೆ. ಈ ಜನಗಣತಿಯಲ್ಲಿ ನಾವು ವಿಶ್ವಕರ್ಮರು ನಾವು ಅದರ್ ಬ್ಯಾಕ್ವರ್ಡ್ ಕಾಸ್ಟ್ OBCನಲ್ಲಿ ಇದ್ದೇವೆ. ಆ OBCನಲ್ಲಿ 2A ನಾವು ಬರ್ತೇವೆ. ಆ 2A 41 ಉಪ ಪಂಗಡಗಳಿವೆ. ಇವತ್ತಿನ ಈ ಕಾಲಘಟ್ಟದ ಸಮೀಕ್ಷೆಯಲ್ಲಿ ಒಂದು ನಿಮಿಷ ಸರ್, ಅದು ಕೊಡಪ್ಪ ಪ್ರಶ್ನೆ. ಆಮೇಲೆ ನಿಗಮದ ವಿಷಯಕ್ಕೆ ಮಾತಾಡಿದ್ವಿ. ನಿಗಮ ಸರ್, ನಾನೊಂದು ಕ್ಲಿಯರ್ ಮಾಡ್ತೀನಿ. ವೃತ್ತಿ ಮೇಲೆ ನಿಗಮ ಆಗಿಲ್ಲ. ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಆಗಿದ್ದು ವಿಶ್ವಕರ್ಮ ಸಮಾಜಕ್ಕಾಗಿ ಆಗಿರುವಂಥದ್ದು. ಅದರಲ್ಲಿ 41 ಪಂಗಡಗಳದವ. ಆ 41 ಪಂಗಡದವರಿಗೂ ಕೂಡ ಬರ್ತದೆ, ನೋ ಡೌಟ್. ಅವರು
ಸರ್ ವಿಶ್ವಕರ್ಮದಲ್ಲಿ ಒಬ್ಬರು ಸರ್ ಈಗ ಇಲ್ಲಿ ನಮ್ಮಲ್ಲಿ ವಿಶ್ವಕರ್ಮರಲ್ಲಿ ಪಂಚವೃತ್ತಿ ಮಾಡುವ ಮುಖಾಂತರ ಬಡಿಗ ಕಮ್ಮಾರ ಅದ ಕಮ್ಮಾರ ಅಂತಕ್ಕಂಥವ್ರು ವಿಶ್ವಕರ್ಮರಿಂದ ಬರ್ತಾರೆ. ಇನ್ನಿತರ ಜಾತಿಗಳಲ್ಲೂ ಕಮ್ಮಾರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಮುಸ್ಲಿಮರಲ್ಲಿ ಮಾಡ್ತಿರ್ತಾರ, ಲಿಂಗಾಯತರಲ್ಲಿ ಮಾಡ್ತಿರ್ತಾರ, ಇನ್ನು ಬೇರೆ ಬೇರೆಯವರು ಕೂಡ ಕಂಬಾರಿಕೆಯನ್ನು ಮಾಡ್ತಾರೆ. ಅವರು ಆ ಕಮ್ಮಾರರು ಬರಲ್ಲ. ವಿಶ್ವಕರ್ಮ ಸಮಾಜದ ಕಮ್ಮಾರಿದ್ರೆ ಅವ್ರು ಬರ್ತಾರೆ. ಇದು ನಮ್ಮ ಈ ವಿಶ್ವಕರ್ಮ ನಿಗಮ ಏನಾಗಿದೆ ಸರ್, ನಾವು 15-20 ವರ್ಷಗಳ KP ನಂಜುಂಡಿಯವರ ಹೋರಾಟ ಮಾಡುವ ಮುಖಾಂತರ ಅದನ್ನ ಪ್ರಣಾಳಿಕೆಯಲ್ಲಿ ಇಳಿಸುವ ಮುಖಾಂತರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಈ ಸಮಾಜ ಅತ್ಯಂತ ಹಿಂದುಳಿದ್ರಿಂದ ಆಗಿರುವಂಥದ್ದು ಸಮಾಜಕ್ಕೆ ಅದು ಹಾಂ ಸರ್ ಈಗ ಜನಿವಾರ ಕಲ್ಚರ್ ಹ್ಞೂ ಜನಿವಾರ ಅಂದರೆ ವಿಶ್ವಕರ್ಮಗಳು ಬರಂಗಿಲ್ಲ ಅಲ್ಲ, ನಾವು ಇಲ್ಲಿ ಧಾರ್ಮಿಕತೆ ಅಂತ ತರಂಗಿಲ್ಲ. ಯಾಕಂತ ಕೇಳ್ರಿ, ಸರ್ಕಾರಿ ದಾಖಲಾತಿ ಬೇರೆ, ಧಾರ್ಮಿಕತೆ ಬೇರೆ. ಅಲ್ಲ, ಅದೊಂಥದ್ದು ಬಿಡ್ರಿ. ನಾವು ಇಲ್ಲ ಅದೊಂಥದ್ದು ಬಿಡ್ರಿ. 16 ಸಂಸ್ಕಾರಗಳನ್ನ ಹೌದು ಸರ್. ಅಲ್ಲ, ನಾವು ನಾವು ಅಂತೀವಲ್ಲ, ಕಮ್ಮಾರಿಕೆ ವೃತ್ತಿಯಿಂದ ನಾವು ವಿಶ್ವಕರ್ಮ ನಿಗಮದ ಸವಲತ್ತುಗಳನ್ನ ತಗೊಳ್ಬಾರ್ದು, ವೃತ್ತಿಯಿಂದ ತಗೊಳ್ಬಾರ್ದು. ದಯವಿಟ್ಟು ಅದರ ಮೂಲ ಹೆಸರು ಬಂದ್ಬಿಟ್ಟು ಈಗ ಸರ್ ಕೇಳಿ ಅಲ್ಲಲ್ಲ, ಆಯ್ತು, ನಿಮ್ಮ ಪ್ರಶ್ನೆ ಅಷ್ಟೇ ಅದಲ್ಲ. ಈಗ ನಾವು ನಮ್ಮವ್ರಿಗೆ ಜನಗಣತಿ ವಿಷಯದಾಗ ಒಂದು ಸಂದೇಶ ಕೊಡ್ಲಿ ಬಗ್ಗೆ ಕೇಳಿ ಸರ್. ಹಂಗಾಗಲ್ಲ ಸರ್, ಹಂಗಾಗಲ್ಲ. ವಿಶ್ವಕರ್ಮರಿದ್ದು ಅವ್ರು ಕಂಬಾರಿದ್ರೆ ಬರ್ತಾರೆ. ನಮಗೆ ಹಂಗಲ್ಲ ನೋಡ್ರಿ, ನಿಮ್ಗೆ ಮಾತಾಡ್ತೀನಿ. ಈಗ ನಮ್ಮಲ್ಲಿ ಹಾಂ ಇಲ್ಲ, ನಾವು ವಿಶ್ವಕರ್ಮ ಇರಲಿಲ್ಲ ಅಂತ ಕೊಡಲ್ಲ ಸರ್. ಅದು ಇಲ್ಲಿ ನಾನು ಹೇಳ್ತೀನಿ, ನಿಮಗೆ ಹೇಳ್ತೀನಿ, ನಿಮಗೆ ನಾನು ಉದಾಹರಣೆ ಹೇಳ್ತೀನಿ. ಈಗಾಗಲೇ ಈ ರಾಜ್ಯದಲ್ಲಿ ಸರ್, ಈ ರಾಜ್ಯದಲ್ಲಿ ಈ ಕಮ್ಮಾರು ಅಂತಕ್ಕಂಥವ್ರು ಅಲ್ಲಿ ಪತ್ರಿಕೆ ಗೋಷ್ಠಿಗಳನ್ನು ಮಾಡುವ ಮುಖಾಂತರ, ಆಮೇಲೆ ಈ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಿಟ್ಟಿದ್ದಾರೆ. ಏನಂತ ಬಿಟ್ಟ ಅಂತ ನೀವು ಕೇಳಿಸ್ಕೊಡ್ರಿ ಸ್ವಲ್ಪ. ಏನಂತ ಬಿಟ್ಟಾರಂದ್ರ, ಜಾತಿ ಧರ್ಮ ಅಂತ ಬಂದಲ್ಲಿ ಹಿಂದೂ ಬರೀರಿ, ಜಾತಿ ಅಂತ ಬಂದಲ್ಲಿ ಕಮ್ಮಾರ ಬರೀರಿ, ಉಪಜಾತಿಗಳಂತ ಬಂದಲ್ಲಿ ಬಯಲು ಕಮ್ಮಾರ ಅಂತ ಬರೀ ಅಂತ ಹೇಳ್ರ. ಅಂದ್ರೆ ಅವರು ವಿಶ್ವಕರ್ಮರಲ್ಲ ಅಂತ ಅವ್ರಾಗೆ ಸ್ಪಷ್ಟಪಡಿಸ್ಯಾರ. ಅವರು ಒಂದು ವೇಳೆ ವಿಶ್ವಕರ್ಮ ಅಂತಿದ್ದು ಉಪಜಾತಿಗಳಲ್ಲಿ ಕಮ್ಮಾರ ಅಂತಿದ್ರೆ ಅವರು ವಿಶ್ವಕರ್ಮರೇ. ಹೌದು, ನಾವು ವಿಶ್ವಕರ್ಮ ಅಂತ ತಗೋತೀವಿ. ವಿಶ್ವಕರ್ಮ ಬಡಿಗ ಅಂತ ತಗೋತೀವಿ, ವಿಶ್ವಕರ್ಮ ಅಂತ ತಗೋತೀವಿ. ಓ ಹಾ, ನೋಡು ಹಾ. ಯಾಕಂತ ಕೇಳ್ರಿ, ಈಗ 41 ಪಂಗಡಗಳಲ್ಲಿ ಕಮ್ಮಾರ, ಬೈಲ್ಕಮ್ಮಾರ ಎಲ್ಲನೂ ಅದ. ಆದ್ರೆ ಅವ್ರು ವಿಶ್ವಕರ್ಮ ಅದಕ್ಕಿಂತ ಡೌಟ್ ಇಲ್ಲ. ಇಲ್ಲ, ಅಲ್ಲದವರಿಗೆ ಅದು ಆ ನಿಗಮಕ್ಕೂ ಅವರಿಗೂ ಸಂಬಂಧ ಇಲ್ಲ. ನಮಗೀಗ ದೇವರಾಜ ಅರಸು ನಿಗಮದಲ್ರಿ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.